ಹಲೋ ಗೈಸ್, ನಮಸ್ಕಾರ. ಇದು ಸಂಡೇ ವ್ಲಾಗು. ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸಿ ನಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಒಂದು. ಸೊ ಹೀಗಾಗಿ ಬೇಗ ರೆಡಿ ಆಗ್ತಾ ಇದೆ. ಹೊರಗಡೆ ಹೋಗಬೇಕಂದ್ರೆ ಏನು ಇಂಪಾರ್ಟೆಂಟ್ ಅಂದರೆ ಮನೆ ಕೆಲಸ ಎಲ್ಲ ಟೆನ್ಷನ್ ಫ್ರೀ ಹಾಕ್ಕೊಂಡು ಹೊರಗಡೆ ಹೋಗೋದೇ ಇಂಪಾರ್ಟೆಂಟ್ ಅಲ್ಲ. ಸೊ ಹೀಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ನಾನು ನಮ್ಮಮ್ಮ ನನ್ನ ಕಸಿನ್ಸ್ ಎಲ್ಲ ಕಲಿತು ಹೋಗೋದಿತ್ತು. ಸೊ ಹೀಗಾಗಿ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಎಲ್ಲರೂ ಕಲಿತು ಆ ಜಾಗಕ್ಕೆ ಸಾರಿ ಶಾಪಿಂಗಿಗೆ ಹೋಗೋದಿತ್ತು. ಫಸ್ಟ್ ಏನು ಡಿಸೈಡ್ ಮಾಡಿದ್ವಿ ಅಂತಂದರೆ ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಲಾಸ್ಟ್ ಮಂತ್ ಅಂದರೆ ಡಿಸೆಂಬರಲ್ಲಿ ನನ್ನ ತಮ್ಮನ ಮದುವೆ ಆಯ್ತಲ್ಲ, ಸೊ ಚಿಕ್ಕಪೇಟೆ ತುಂಬ ಸುತ್ತಾಡ್ಬಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಶಾಪಿಂಗ್ ಆಗಿ ಸಾರಿ ಅಂತೂ ಒಂದು 7-8 ಸಾರಿ ತೊಗೊಂಡ್ಬಿಟ್ಟಿದ್ದೆ ನಾನು. ಸೊ ಹೀಗಾಗಿ ಈ ಸಲ ಏನೋ ನಾನು ತೊಗೊಳೋದು ಇದ್ದಿದ್ದಿಲ್ಲ. ಸುಮ್ಮನೆ ಹೋಗೋಣ, ಅಮ್ಮ ನಮ್ಮ ದೊಡ್ಡಮ್ಮ ಅವರೆಲ್ಲ ತೊಗೋತಾರಂತ ನಾವು ಹೋಗಿದ್ದಷ್ಟೇ. ಬಟ್ ನಂದೇನು ಪ್ಲ್ಯಾನ್ಸ್ ಇರಲಿಲ್ಲ. ಸೊ ಹೀಗಾಗಿ ಎಲ್ಲರಿಗೂ ಸುಮ್ಮನೆ, ನನಗೂ ಸಂಡೇ ಟೈಮ್ ಪಾಸ್ ಆಗುತ್ತೆ. ಯಾರಿಗಿಷ್ಟ ಇರೋಲ್ಲ ಶಾಪಿಂಗ್ ಮಾಡೋದು. ಸೊ ವಿಂಡೋ ಶಾಪಿಂಗ್ ಅಂತೂ ತುಂಬ ಇಷ್ಟ. ಅದನ್ನು ಸಾರೀಸ್ ಅಂತಂದ್ರೂ ಕೇಳೇಬೇಡಿ. ಮ್ಯಾಚ್ ಬೇರೆ ಇತ್ತ ಮಧ್ಯಾಹ್ನಕ್ಕೆ. ಸೊ ಹೀಗಾಗಿ ಮನೇಲಿ ಕೂತ್ಕೊಂಡು ನೋಡ್ತಾರೆ ಅಂತಂತ ನಾವು ಅಷ್ಟೇ ಹೆಣ್ಮಕ್ಳು ಅಷ್ಟೇ ಹೋಗಿದ್ದು. ಆಮೇಲೆ ಎಕ್ಸಾಮ್ಸು ಹತ್ತಿರ ಬರ್ತಾಯಿದೆ ಅಂತ ಪ್ರಣೀತ್ಗೂ ಮನೇಲೇ ಬಿಟ್ಟು ಹೋಗಿದ್ದೆ. ಸೊ ಅವನು ಹೀಗೆ ಮನೇಲಿ ಓದ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡಿಕೊಂಡು ಮನೆಯಲ್ಲೇ ಇದ್ದ. ನಮಗೇನು ಹೈ ಬಜೆಟ್ ಸಾರಿ ಏನು ನೋಡೋಂಗಿರಲಿಲ್ಲ. ನಾರ್ಮಲ್ ಮ್ಯಾಕ್ಸ್ 2000 ತನ ನೋಡಿದ್ರೆ ಆಯಿತು ಅಂದ್ಕೊಂಡು ಇವೆರಡು ಶಾಪಿಗೆ ಹೋಗಿದ್ವಿ. ಬಟ್ ಅಲ್ಲಿ ಏನಾಯಿತು, ನೀವು ನೋಡಿ ಕಂಪ್ಲೀಟ್ ವೀಡಿಯೋನ. ಹಾಗೆ ನನ್ನ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ, ಹಾಗೆ ಸಪೋರ್ಟ್ ಮಾಡಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ನ. ಈಗಂತೂ ಯೂಟ್ಯೂಬ್ ಪ್ರಾಕ್ಟೀಸ್ ಆಗಿ ಹೋಗ್ಬಿಟ್ಟಿದೆ. ಯಾರೇ ಬ್ಯಾಡ್ ಕಮೆಂಟ್ ಹೇಳಿ ಮಾಡಬೇಡ, ಫಾಲ್ತು, ಇದೇನು ಟೈಮ್ ವೇಸ್ಟಿಂಗು ಅಂತ ಅಂದ್ಕೊಂಡ್ರು ನಾನು ಮಾಡ್ತಾಯಿದ್ದೀನಿ. ಅದು ಏನೋ ಅಭ್ಯಾಸ ಆಗಿಬಿಟ್ಟಿದೆ. ಹಾಗೆ ನನಗೆ ಅಡುಗೆ ಮತ್ತು ಆಫೀಸ್ ಕೆಲಸ ಎರಡೂ ಹಾಗಿದೆ. ಇದನ್ನು ಯೂಟ್ಯೂಬು ಹಾಗೆ ಆಗಿಬಿಟ್ಟಿದೆ. ಪರವಾಗಿಲ್ಲ, ನೋಡೋಣ, ಹೆಂಗೋ ಸ್ವಲ್ಪ ಮಾಡ್ತಾಯಿದ್ದೀನಿ. ಯಾವಾಗ ಟೈಮ್ ಸಿಗುತ್ತೆ ಅವಾಗಷ್ಟು ವೀಡಿಯೋಸ್ ಮಾಡಿಕೊಂಡು ಕ್ಲಿಪ್ಸ್ ತಕ್ಕೊಂಡು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ನಮ್ಮಮ್ಮ ಇಬ್ಬರು ಕಲಿತು ಹೋದ್ವಿ. ಎಲ್ಲಿ ಅಂತಂದರೆ ಫಸ್ಟ್ ನಾವು ಹೋಗಿದ್ದು ರತ್ನಂ ಸಿಲ್ಕ್ಸ್ಗೆ. ನಾವು ಆ್ಯಕ್ಚುಲಿ ಅದು ಹಾಸನದಲ್ಲಿದಲ್ವ ಅವ್ರ ಬ್ರ್ಯಾಂಚು, ಅಲ್ಲಿ ವಿಸಿಟ್ ಮಾಡಿದ್ವಿ. ಬಟ್ ಬೆಂಗಳೂರು ಬ್ರ್ಯಾಂಚ್ ವಿಸಿಟ್ ಮಾಡಿದ್ದಿಲ್ಲ. ಸೊ ನೋಡೋಣ, ಎವ್ರಿ ಟೈಮ್ ಚಿಕ್ಕಪೇಟೆಗೆ ಹೋಗಿರ್ತೀವಲ್ವ, ನೋಡೋಣ ಅಂತ ಹೋಗಿ ರತ್ನಂ ಸಿಲ್ಕ್ಸ್ಗೆ. ಬಟ್ ಅದು ಏನಾಯ್ತು ಅಂತ ನೋಡಿ, ಸಂಡೇ ಅದ ಅಂತ ರಶ್ ಅದ ಭಾಳ. ಏವ್ವ ಇವಾಗ ಶುರುವಾಗ್ತಿದೆ. ಮೈಸೂರು ಕ್ರೇಪ್ ಅಲ್ಲ, ಮೈಸೂರು ಕ್ರೇಪು ಹಾಂ. ಮೇಲ ರೇಂಜ್ ಹೇಳ್ರಿ ನಿಮ್ದು. ಬ್ಲ್ಯಾಕು ಮತ್ತು ಎಲ್ಲ ಬ್ಲ್ಯಾಕ್. ನೀವು ನೋಡ್ತೇವೆ ನೋಡಿ, ಪ್ರಿಂಟೆಡ್ ಈ ಕಡವ ನೋಡು, ಕಲರ್ ಕಾಂಬಿನೇಷನ್ ಚಲೋ ನೋಡು.
ಇವ್ರಿಗೆ ಇನ್ನೊಂದೆರಡು ಕಲರ್ ತೋರಿಸಿ, ಇನ್ನೊಂದೆರಡು ಕಲರ್ ಹಾಕಿ. ಹಾಂ, ಕ್ರೇಪ್ ಅದ ಇದು. ಏನು ಆಗ ಇದು ಸಾಫ್ಟ್ ಅದ ನೋಡ್ಬಿಟ್ಟು, ಸಾಫ್ಟ್ ಮೆಟೀರಿಯಲ್ ತೋರಿಸಿ ಸ್ವಲ್ಪ. ವೈಟ್ ಕಾಂಬಿನೇಷನ್. ಇದು ಸಾಫ್ಟ್ ಅದ ನೋಡಿ, ಅದು ವೈಟ್ ಅಲ್ಲ, ಕ್ರೀಮ್ ಅಲ್ಲ ಇದು. ಅಲ್ಲೇ ಮತ್ತೆ ಬ್ಲ್ಯಾಕ್ ಇದೆ, ಬ್ಲ್ಯಾಕ್ ಉಡಲ್ಲ ಅವರು. ಏನು ಆಗ ಇದು ಸಾಫ್ಟ್ ಅದ ನೋಡ್ಬಿಟ್ಟು, ಸಾಫ್ಟ್ ಮೆಟೀರಿಯಲ್ ತೋರಿಸಿ ಸ್ವಲ್ಪ. ವೈಟ್ ಕಾಂಬಿನೇಷನ್ ಅದು. ಇದು ಸಾಫ್ಟ್ ಅದ ನೋಡಿ, ಅದು ವೈಟ್ ಅಲ್ಲ, ಕ್ರೀಮ್ ಅಲ್ಲ ಇದು. ಅಲ್ಲೇ ಮತ್ತೆ ಬ್ಲ್ಯಾಕ್ ಇದೆ, ಬ್ಲ್ಯಾಕ್ ಉಡಲ್ಲ ಅವರು. ಪ್ಯಾರೆಟ್ ಗ್ರೀನ್ ಕಲರ್ ಇಲ್ಲಿ ಯಾವುದೂ ನಮ್ಮ ಬಜೆಟಲ್ಲಿ 2000 ರೇಂಜಲ್ಲಿ ಕಲರ್ ಕಾಂಬಿನೇಷನ್ನು ವೆರೈಟಿ ಸಿಗಲಿಲ್ಲ. ಸೊ ಹಿಂಗಾಗಿ ಪ್ರೀತಿ ಸಿಲ್ಕ್ಸ್ಗೆ ಹೋದ್ವಿ. ಯಾಕಂದರೆ ಒಂದೇ ಶಾಪಲ್ಲಿ ನಮ್ಗೆ ಹೆಂಗೆ ಹೆಣ್ಮಕ್ಳಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಹೇಳಿ. ಸೊ ಹಿಂಗಾಗಿ ಪ್ರೀತಿ ಸಿಲ್ಕ್ಸಿಗೂ ಹೋದ್ವಿ, ವಿಜಯನಗರದಲ್ಲಿರೋದು. ಬಟ್ ಅಲ್ಲಿನೂ ಅಷ್ಟೇ ನಮಗೇನು ಫಸ್ಟ್ ಆಫ್ ಆಲ್ ಫುಲ್ ರಶ್ ಇತ್ತು. ಅದಾದಮೇಲೆ ನಮಗೇನು ನೀಟಾಗಿ ನೋಡೋಕ್ಕೆ ಟೈಮ್ ಸಿಗಲಿಲ್ಲ. ಕಲೆಕ್ಷನ್ಸು ಅದೇ ಅಂದರೆ ನಿಮ್ಮ ರೇಂಜ್ 8000 ಹಂಗಿತ್ತಂದರೆ ಚೆನ್ನಾಗಿದೆ. ಬಟ್ ನಾರ್ಮಲ್ ನಮ್ಮ ರೇಂಜಲ್ಲಿ 2000 ರೇಂಜಲ್ಲಿ ವೆರೈಟೀಸ್ ಇಲ್ಲ. ನಿಮ್ಗೆ ಹೈ ಬಜೆಟ್ ಇತ್ತಂದರೆ ಮಾತ್ರ ಇವೆರಡು ಶಾಪಿಗೆ ಹೋಗಿ, ಇಲ್ಲಾಂದರೆ ಚಿಕ್ಕಪೇಟೆ ಬೆಸ್ಟು. ಯಾಕಂದರೆ ಒಂದು ಶಾಪ್ ಇಲ್ಲಾಂದರೆ ಇನ್ನೊಂದು ಶಾಪಿಗೆ ಹೋಗ್ಬೋದು. ಆಮೇಲೆ ನಾವು ನೀಟಾಗಿ ಕೂತ್ಕೊಂಡು ನೋಡ್ಬೋದು. ಇಲ್ಲ ಅಂತಂದರೆ ನಾವು ಎಷ್ಟೇ ದುಡ್ಡು ಹಾಕಲಿ, 1000 ಹಾಕಲಿ 2000 ಹಾಕಲಿ ಕನ್ಫ್ಯೂಷನ್ ಅಲ್ವಾ. ಮೊದಲೇ ಕನ್ಫ್ಯೂಷನಲ್ಲಿ ಇರ್ತೀವಿ. ಅದು ನೀಟಾಗಿ ನೋಡಲಿ ಅಂದರೆ ಗೊತ್ತೇ ಆಗೋಲ್ಲ ಯಾವ್ದು ತೊಗೋಬೇಕಂತ. ಏನಂತಂದರೆ 5+ ಬಜೆಟ್ ಇದ್ದರೆ ಮಾತ್ರ ಇವೆರಡು ಶಾಪಿಗೆ ಹೋಗಿ, ಇಲ್ಲ ಅಂತಂದರೆ ಬೇಡ. ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಗೈಸ್. ಬಾಯ್, ಟೇಕ್ ಕೇರ್.